ಬನ್ನಿ ಬನ್ನಿ. ಹಲೋ ಸರ್. ಹೆಲೋ, ಕೊಡಿ. ನನ್ಗಲ್ಲ, ನಮ್ಮಮ್ಮ ಕೊಡಿ. ತಗೊಳ್ಳಿ. ಕರ್ಣ, ಇದು ನನಗ? ಎಸ್, ನಿಮಗೆ. ನಿಜವಾಗ್ಲೂ? ನಿಜವಾಗ್ಲೂ ಯಾವತ್ತು ನೀವು ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡ್ರೋ ಅವತ್ತೇ ಈ ಗಾಡಿ ಬುಕ್ ಮಾಡಿ ರಿಜಿಸ್ಟರ್ಡ್ ಮಾಡಿಸಿ ನಂಬರ್ ಪ್ಲೇಟ್ ಕೂಡ ಹಾಕ್ಸ್ಬಿಟ್ಟಿದ್ದೀನಿ. ಅಮ್ಮ, ಇನ್ಮೇಲಿಂದ ನಿಮ್ದೇ ಕಾರು, ನಿಮ್ದೇ ರೋಡು, ನಿಮ್ದೇ ಸ್ಟೇರಿಂಗು. ಕಂಗ್ರ್ಯಾಚುಲೇಷನ್ಸ್. ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ? ನೀವೇನ್ ಕಡಿಮೆನಾ? ಜಾಸ್ತಿ ಆಗ್ಲಿ ಬಿಡಿ. ಅಮ್ಮ, ಮಗ ತುಂಬಾ ಪ್ರೀತಿಯಿಂದ ಕೊಡ್ಸಿದ್ದಾರೆ, ಅದನ್ನ ಎಂಜಾಯ್ ಮಾಡಿ. ಆದ್ರೂ ಹೋದ್ರೂ ಏನೂ ಇಲ್ಲ. ಮೊದಲು ನಿಮ್ ರಥ ಹೇಗಿದೆ ಅಂತ ನೋಡಿ. ಸರ್ಪ್ರೈಸ್ ಇಷ್ಟ ಆಯ್ತಾ? ನಿನ್ ಸೆಲೆಕ್ಷನ್ ಅಂದ್ಮೇಲೆ ಕೇಳ್ಬೇಕಾ? ತುಂಬಾ ಚೆನ್ನಾಗಿದೆ ಕಂದ. ಅದು ಈ ಕಲರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಸಿಲ್ವರ್ ಕಲರ್. ಇದೆಲ್ಲ ನನ್ಗೆ ಕನಸಿನ ತರ ಅನ್ಸ್ತಿದೆ. ಒಂದ್ಸಲಿ ಚೀಟಿ ನೋಡೋಣ. ಬನ್ನಿ. ಸ್ಟಾರ್ಟ್ ಮಾಡ್ಲಾ? ಬೋಲೋ ಮಾಲ್ತಿ ಅಮ್ಮ ಕಿ ಜೈ. ಕರ್ಣ, ನಿಧಿ, ನೀವು ಬನ್ನಿ. ಅಮ್ಮ, ರಯ್ಯ ರಯ್ಯ. ಆಲ್ ದ ಬೆಸ್ಟ್. ನೋಡಿದ್ರ ಬಾವ, ನಾನು ಹೇಳಿದೆ ನಿಮಗೆ, ಅಕ್ಕ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾರೆ ಅಂತ. ನನ್ನ ಮಾತು ನಂಬಿಲ್ಲ ನೀವು, ಅದಕ್ಕೆ ಸಾಕ್ಷಿ ಸಮೇತ ಬಂದೆ. ಇವಾಗಾದ್ರೂ ಗೊತ್ತಾಯ್ತಾ? ಅಂದ್ರೆ ಮಾಲ್ತಿ ನಮಗೆ ಮೋಸ ಮಾಡ್ತಾ ಇದ್ದಾಳ? ಎಕ್ಸಾಕ್ಟ್ಲಿ. ಇದು ಮೋಸ ಅಲ್ಲದೆ ಮತ್ತಿನ್ನೇನು? ನಮ್ಮನ್ನೆಲ್ಲ ಯಾಮಾರಿಸಿ ಈ ವಯಸ್ಸಲ್ಲಿ ಅವ್ರಿಗೆ ಡ್ರೈವಿಂಗ್ ಕಲಿಯೋ ಶೋಕಿ ಇದೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಬಾವಾ. ಇಷ್ಟು ದಿನ ನೀವು ಹೇಳ್ದಂಗೆ ಕೇಳ್ಕೊಂಡು ಯಾವುದೋ ಮೂಲೆಯಲ್ಲಿ ಬಿದ್ದಿರ್ತಾ ಇದ್ರು, ನೀವು ಹಾಕಿದ ಗೆರೆ ದಾಟ್ತಾ ಇರಲಿಲ್ಲ. ಈಗ ರೆಕ್ಕೆ ಬಂದು ಹಕ್ಕಿ ತರ ಹಾರಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಬಾವಾ? ಆ ನಿಧಿ. ಈ ಮನೆಗೆ ಬಂದ್ಮೇಲೆ ಎಲ್ಲ ಹಾಳಾಗೋಯ್ತು. ಅವಳೇ ಬಾವಾ ಇದಕ್ಕೆಲ್ಲ ಕುಮ್ಮ ಕೊಟ್ಟಿರೋದು. ಗೊತ್ತಿದೆ, ಈ ಮನೇಲಿ ಯಾರ್ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ನನಗೆಲ್ಲ ಗೊತ್ತಿದೆ. ಅಲ್ಲ ಬಾವಾ, ಆ ನಿಧಿ ಹೇಳ್ದಂಗೆಲ್ಲ ಕೇಳೋದಕ್ಕೆ ಅಕ್ಕಂಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಬಾವಾ, ಇದು ಹೀಗೆ ಮುಂದುವರೆದ್ರೆ ಈ ಮನೇಲಿ ನಿಮ್ಮ ಮಾತಿಗೆ ಕವಡೆ ಕಾಸಿನಷ್ಟು ಕಿಮ್ಮತ್ತಿರಲ್ಲ. ಮುಗೀತು, ನಮ್ಮೆಲ್ಲರ ಕಥೆನೂ ಮುಗೀತು ಬಾವಾ. ಅಲ್ಲ ಬಾವಾ, ಅಕ್ಕ ನಿಮ್ಮ ಮಾತನ್ನೇ ಕಚದ ಸಮಾನ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನಿಸ್ತಿದೆ ಬಾವಾ. ಬರ್ಲಿ ಇವತ್ತು ಅವಳ ಮನೆಗೆ.
ಐ ಆಮ್ ಸೋ ಸಾರಿ. ನಿಮ್ಮ ಸೆರಗೆ ಐ ಮೀನ್ ನೆರಿಗೆ ಸರಿ ಹೋಯ್ತಲ್ವಾ, ಬಟ್ ಅಲ್ಲಿ ಸ್ವಲ್ಪ ನೀರು ತುಟಿ. ನನ್ನ ಕೆಲಸ ಇದೆ, ಐ ಆಮ್ ಸಾರಿ, ಬರ್ತೀನಿ. ನಾನು ಹಾಗೆ ಮಾಡಬಾರ್ದಾಗಿತ್ತಲ್ವಾ ಪಾಪ. ಅವ್ರು ಏನು ತಿಳ್ಕೊಂಡ್ರು ಏನೋ. ಇತ್ತೀಚೆಗೆ ಏನೇನೋ ಆಗ್ತಿದೆ, ಒಂದು ಸರಿನೇ ಇಲ್ಲ. ಅಲ್ಲ ಯಾಕೆ ಮಾಡಬಾರ್ದು? ಅವ್ರು ನನ್ನ ಹುಡುಗಿ, ನನ್ನ ಹೆಂಡ್ತಿ. ಅವ್ರ ತುಟಿನ ಚುಟಿದ್ರೆ ತಪ್ಪೇನು ಅಂತ ನೋಡ್ಕೊಳ್ಳೋಣ. ತಪ್ಪೇ ಇಲ್ಲ, ಗಂಡಾಗಿ ನೀನು ಅಷ್ಟಾದರೂ ಮಾಡಲೇಬೋದು. ನೋ ಪ್ರಾಬ್ಲಮ್ ಎಟ್ ಆಲ್. ನಿಧಿ 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 ತಲೆ ಕೆಡಿಸ್ತಾ ಇದ್ದೀರಾ ನೀವು. ಈಗಾದ್ರೆ ಮುಂದೆ ಭಾರಿ ಕಷ್ಟ. ಡಾರ್ಲಿಂಗ್, ಏನು ಮಂಗಾರಿ, ಏನಾಯ್ತು? ಇಷ್ಟೊಂದು ಸೀರಿಯಸ್ ಆಗಿ ಕೂತಿದ್ಯಾ? ಏನೂ ಇಲ್ಲ. ಒಂದು ವಿಷಯ ನನ್ನ ಮನಸ್ಸಲ್ಲೇ ತುಂಬ ಕೊರೀತಾ ಇದೆ. ಒಂದು ವೇಳೆ ಸಂಜು ಬದಲಾಗದೆ ಹೋದರೆ, ಆಸ್ತಿಗೋಸ್ಕರ ನಾಟಕ ಮಾಡಿಕೊಂಡು ನಾಳೆ ಒಂದು ಕೈ ಕೊಟ್ಟರೆ ಏನು ಮಾಡ್ತೀಯಾ? ಬಂಗಾರಿ, ಆಳ ಅಗಲ ತಿಳಿದೆ, ಈ ಕರ್ಣ ಕೆರೆಗಿಳಿಯಲ್ಲ. ಎಲ್ಲದಕ್ಕೂ ತಯಾರಾಗಿ ನಿರ್ಧಾರ ಮಾಡಿದ್ದೀನಿ. ಟ್ರಸ್ಟ್ ಮೀ, ಎಲ್ಲ ಒಳ್ಳೇದಾಗುತ್ತೆ. ಏನೋಪ್ಪ, ಎಲ್ಲ ನಿನ್ನ ಧೈರ್ಯ. ಒಟ್ಟಿನಲ್ಲಿ ನಮ್ಮ ಸಂಜು ಒಳ್ಳೆನಾದರೆ ಸಾಕು. ಬಂಗಾರಿ, ನಿಂತ್ರೇನೋ ಕೇಳಬೇಕಿತ್ತು. ಕೇಳು. ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ? ಇದನ್ನು ಕೇಳಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ದಾ? ತುಂಬ ದಿನ ಆಗಿತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಏನು, ನಮ್ಮ ಡಾಕ್ಟರ್ ಸುತ್ತಿ ಬಳಸಿ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇದರಿಂದ ಏನೋ ಉದ್ದೇಶ ಇದೆ ಅಂತ ಅರ್ಥ. ಅದೇನು ಅಂತ ಹೇಳಿ. ಅದು ನಿಧಿಯವರ ತಾಳಿ ಶಾಸ್ತ್ರದ ಬಗ್ಗೆ ನೀನು ಯೋಚನೆ ಮಾಡಿಲ್ವಾ?